ಕುಡೀರಿ ಕುಡೀರಿ ಕುಡೀರಿ. ಇವತ್ತು ಪಾರ್ಟಿ ಕೊಡ್ತಾ ಇರೋ ಕಾರಣ ನಮ್ಮ ವೈರಿಗಳಾದ ಸಿಡಿದದ್ದ ಪಾಂಡವರಿಗೆ ಶಿಕ್ಷೆ ಆಗಿದ್ದಕ್ಕೆ. ಅದು ಅಲ್ದ ಮತ್ತೊಂದು ಮಹತ್ವದ ಸುದ್ದಿ ಏನಪ್ಪಾ ಅಂದ್ರೆ ನಮ್ಮ ಹುಡುಗ ಶ್ರೀಧರನ್ನ MLA ಮಾಡೋದು. ನಮ್ಮ ಸಾಮ್ರಾಟ್ ಸಂಗ್ರಾಮ್ ಮನ್ಸು ಮಾಡಿದ್ರೆ ಸಾಕು, ಎಂತ ಕೆಲ್ಸಗಳಾದ್ರೂ ಸರಿ ಸಕ್ಸಸ್. ಬೇಕಾದ್ರೆ ಆ ದೇವೇಂದ್ರನ ಆಸ್ಥಾನನೇ ಭೂಲೋಕ ಕೇಳಿಸ್ಬಿಡ್ತಾರ ಅಷ್ಟೇ. ಅಂತದ್ರಲ್ಲೇ ನಮ್ ಯೂತ್ ಲೀಡರ್ ಶ್ರೀಧರನ MLA ಮಾಡೋದು ಏನು ಮಹಾ. ಏನಾದ್ರೂ ಮಾಡಿ ನಮ್ಮ ಶ್ರೀಧರನ ಗೆಲ್ಲಿಸಲೇಬೇಕು. ಹಂಗೆ ಮಹಿಳಾ ಸಂಘದ ಹೋಟೆಲ್ ಹಾಕ್ಸ್ಬೇಕು. ಇನ್ನು MLA ಸೀಟ್ ಕೊಡಿಸೋದು ಯಾವ ದೊಡ್ಡ ಮಾತು. ಆದ್ರೆ ಒಂದು ಸಣ್ಣ ಕೆಲಸ ಮಾಡ್ಬೇಕಲ್ಲ. ಅದೇನ್ ಮಾಡ್ಬೇಕು ಹೇಳಿ ಬಾಸ್? ಅಲ್ಲ, ಆ ವಿಕ್ರಮನ ತಂಗಿನ ಮಾಡ್ಕೊಂಡೆಲ್ಲ ಅವ್ರು ನಿಮ್ಗೆ ಏನು ಕೊಟ್ರು? ಏನ್ ಮಾಡೋದು ಹೇಳಿ? ಆ ಚಾಂಡಾಲ್ರು ನಮಗ್ ಮೋಸ ಮಾಡಿದ್ರು. ನೀವು ಅದನ್ನ ಮಾಡ್ಬೇಕು. ಶೇರಿಗೆ ಸವ್ವಾ ಶೇರು ಅಂತಾರಲ್ಲ ಹಂಗ. ಅಂದ್ರೆ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಮಗಳನ್ನ ಮದುವೆ ಮಾಡ್ಕೋಬೇಕು. ಇನ್ನೇನ್ ಮದ್ವೆನಾ? ನಿಮ್ಮವ್ವ ಇನ್ನೂ ನಿನ್ನ ಮಳ್ಳು ಹುಡುಗಂತ ತಿಳ್ಕೊಂಡಾಳ. ನೀ ರಗಾಡು ಹುಡುಗಿಯರ ಸಹವಾಸ ಮಾಡಿ ಅವರೆಲ್ಲ ಅಂತ ನಿನ್ನ ಮೇಲೆ ಎಷ್ಟು ಕೇಸನ್ನ ಮುಚ್ಚಾಕಿಲ್ಲ. ಇದಾ ದೊಡ್ಡ ಮಾತು. ಹಿಂಗ ಆತು. ಆಗಿದ್ದ CM ನಾವ್ ಹೇಳ್ದಾಗ ಕೇಳೇ ಇಲ್ಲ. ಅದಕ್ಕ ಪಾರ್ಟಿ ಮೀಟಿಂಗ್ ಕರೆದು ಊಟಕ್ಕೆ ಏರ್ಪಾಡು ಮಾಡಿಬಿಟ್ವಿ. ಆಗ ಅವನು ಮಾಡುವ ಊಟದಾಗ ಮಾತ್ರ ವಿಷ ಹಾಕಿ ಕೊಂದು ಬಿಟ್ವಿ. ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಅಂತ ಪುಕಾರ ಮಾಡಿದ್ವಿ. ಮತ್ತ ನನ್ ಮುಂದ ಜಿಗದಾಡ್ತಿದ್ದ ನನ್ನ ತಮ್ಮ ಕೃಷ್ಣನ್ನ ಹೋಮ್ ಮಿನಿಸ್ಟರ್ ಪೊಲೀಸ್ ಕಮಿಷನರ್ ಇಂದ ಶೂಟ್ ಮಾಡಿಸಿ ಹರಹರ ಅಂತ ಅನಿಸ್ಬಿಟ್ಟೆ. ಹಂಗಾದ ಇವತ್ತ ಪ್ರೆಸಿಡೆಂಟ್ ಮನೆಗೆ ಹೋಗಿ ಮದುವೆ ವ್ಯವಸ್ಥೆ ಮಾಡಕ ಹೇಳ್ತೀನಿ. ನೀವೇನ್ ಮಾಡಿದ್ರು ಗುಟ್ಟಾಗಿರ್ಲಿ. ಇಲೆಕ್ಷನ್ ಹತ್ರ ಬರ್ತೈತಿ. ಎಡಬಟ್ಟಾಗ್ಬಿಟ್ರೆ ಕೆಲಸ ಎಲ್ಲ. ಇನ್ನ ನಾ ಬರ್ತೀನಿ. ಲೇ 3D ಸರ್. ಏ ಬಾರು. ಏನ್ ಸರ್ ಇವತ್ ಫುಲ್ ಮೂಡಲ್ಲಿದ್ದೀರಾ? ಅಲ್ಲ, ನಾವು ಕೊಲೆ ಮಾಡದ? ಅಯ್ಯೋ ಹುಚ್ಚಿ, ಸಂಗ್ರಾಮ್ ಸಾಹೇಬ್ರೆ ಎಂತೆಂತವ್ರನ್ನ ಕೊಲೆ ಮಾಡಿದ್ರಿ ಅಂತ ಹೇಳಿಲ್ವಾ? ಅಂತದ್ರಲ್ಲಿ ನಾವು ಗೀತನ್ ಕೊಲೆ ಮಾಡೋದು ಏನ್ ಮಹಾ? ಇಂಥದ್ದೆಲ್ಲ ಮಾಡಿದ್ರೇನೆ ಸಮಾಜದಲ್ಲಿ ನಾವು ಬಿಗ್ ಶಾಟ್ ಅನ್ನಿಸ್ಕೊಳ್ಳೋದು. ಏಯ್, ಎಲ್ಲಿದ್ಯಾ ನೀನು? ಅವಳನ್ನ ಕುತ್ತಿಗೆ ಇಸ್ಕಿ ಸಾಯಿಸೋದಾ, ಚಾಕು ತಗೊಂಡು ಚುಚ್ಚಿ ಸಾಯಿಸೋದಾ, ಇಲ್ಲ ಮೇಲಿಂದ ತಳ್ಳಿ ಸಾಯಿಸೋದಾ ಅಂತ ಯೋಚನೆ ಮಾಡ್ತಾ ಇದ್ದೆ. ನನ್ನ ಮಗನೇ, ಎಲ್ಲೋ ಹೋಗ್ಬಿಟ್ಟಿಯಲ್ಲ ನೀನು. ಅಧಿಕಾರ ದಾಹಕ್ಕೋಸ್ಕರ ಮನೆ ಸೊಸೆನ ಸಾಯಿಸೋಕ್ ಸಿದ್ಧವಾಗಿದ್ದೀರಾ? ದೇವ್ರಂತ ನಮ್ಮಣ್ಣ ನಿಮ್ ಒಳಸಂಚಿಗ್ ಬಲಿಯಾಗಿ ಜೈಲ್ ಸೇರ್ದ. ನಿಮ್ ದೌರ್ಜನ್ಯಕ್ ಮಿತಿನೇ ಇಲ್ವಾ? ಛೀ, ನೀವು ಮನುಷ್ಯರಲ್ಲ, ರಾಕ್ಷಸರು. ನಿಮ್ಮನ್ನೆಲ್ಲ ಜೈಲಿಗೆ ಕಳ್ಸಿ ಶಿಕ್ಷೆ ಅನುಭವಿಸಾಗ ಮಾಡ್ಲಿಲ್ಲ ನನ್ನ ಹೆಸರು ಗೀತಾನೇ ಅಲ್ಲ. ನೀನು ನಮ್ಮನ್ನ ಜೈಲಿಗೆ ಕಳಿಸ್ತೀಯಾ? ಕೋರ್ಟು ಅಂದ್ರೆ ಏನ್ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ಯಾ? ಗುಬ್ಬಚ್ಚಿ, ನೀನು ನಮ್ ಗೂಡ್ನಲ್ಲಿದ್ಯಾ ಮರಿ. ಕೋರ್ಟ್ಗೆ ಸಾಕ್ಷಿ ಪುರಾವೆ ಬೇಕು. ನೀವು ಸಂಗ್ರಾಮ್ ಮಾತಾಡ್ಕೊಂಡಿದ್ನಲ್ಲ, ಈ ಕ್ಯಾಸೆಟ್ ನಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಇದನ್ನ ಈಗಲೇ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಡ್ತೀನಿ. ನಿನ್ನ ಹೊರಗೆ ಬಿಟ್ರೆ ತಾನೆ ಈ ಕ್ಯಾಸೆಟ್ ನ ಪೊಲೀಸ್ ಸ್ಟೇಷನ್ ಕೊಟ್ಬಿಡ್ತೀಯಾ? ನಿನ್ನ ಮತ್ತೆ ಕ್ಯಾಸೆಟ್ ನ ನಾವು ಯಮಲೋಕಕ್ಕೆ ಕಳಿಸ್ಬಿಡ್ತೀವಿ. ಲೇ, ಸೀಮೆಣ್ಣೆ ಕ್ಯಾನ್ ತಗೊಂಡ್ ಬಾರೆ.
ಬೇಡ ಮಾವಯ್ಯ. ಅಲೆಲೆಲೆಲೆ. ನೀವಾದ್ರೂ ಹೇಳ್ರಿ. ಜೈಲಿಗೆ ಕಳಿಸ್ತೀಯ ಜೈಲಿಗೆ? ಬೇಗ ಬಾಮ್ಮ. ಬೇಡ, ನನ್ ಸಾಯಿಸ್ಬೇಡಿ. ಬೇಡ ಬೇಡ ಪ್ಲೀಸ್ ನನ್ ಸಾಯಿಸ್ಬೇಡಿ. ನಡಿ, ಹುಡುಗಿ ಅವಳೆಲ್ಲಿ ಹೋಗ್ತಾಳೆ ಬಿಡು. ಏಯ್! ಈ ವಿಷಯ ಯಾರಾದ್ರೂ ಬಾಯ್ ಬಿಟ್ರೆ ನಿಮ್ ಮನೆಗ್ ಬೆಂಕಿ ಹಾಕ್ಬಿಡ್ತೀನಿ. ಹೋಗ್ರ ಅಲ್ಲಿಂದ. ಇನ್ಸ್ಪೆಕ್ಟರ್ ಸರ್, ಏನು? ಶ್ರೀನಿವಾಸಯ್ಯ ಅವ್ರ ಮಗ ಶ್ರೀಧರ್ ಇಬ್ರು ಸೇರಿ ಅವ್ರ ಸೊಸೆ ಗೀತಾಗೆ ಸೀಮೆಣ್ಣೆ ಸುರಿದು ಕೊಲೆ ಮಾಡ್ಬಿಟ್ರು ಸರ್. ಆ ಘೋರ ದೃಶ್ಯನ ನಾನೇ ಕಣ್ಣಾರೆ ನೋಡಿದೀನಿ ಸರ್. ನಾಳೆ ಕೋರ್ಟಲ್ಲಿ ನಾನೇ ಬಂದ್ ಸಾಕ್ಷಿ ಹೇಳ್ತೀನಿ. ದಯವಿಟ್ಟು ಬೇಗ ಕಂಪ್ಲೇಂಟ್ ತಗೊಂಡು ಅವರಿಬ್ಬರನ್ನ ಅರೆಸ್ಟ್ ಮಾಡಿ ಸರ್. ಅರೆಸ್ಟ್ ಮಾಡೋಕ್ ಮುಂಚೆ FIR ಬರೀಬೇಕು. ಬೇಗ ಬರೀರಿ ಸರ್, ನಾನೇ ಐ ವಿಟ್ನೆಸ್ ಅಂತ. ಅವರು ನನ್ನ ಕೊಲೆ ಮಾಡಕ್ಕೂ ಹಿಂಜರಿಯೋದಿಲ್ಲ. ಆಯ್ತು, ಅದೇನ್ ನಡೀತು ಅಂತ ನೀನೇ ಬರ್ಕೊಟ್ಬಿಡು. ಥ್ಯಾಂಕ್ ಯು ಸರ್. ಇನ್ಸ್ಪೆಕ್ಟರ್ ಪಾಷಾ ಹಿಯರ್. ನಾನು ಸಂಗ್ರಾಮ್ ಮಾತಾಡೋದು. ನಮಸ್ಕಾರ ಸರ್. ನಿಮ್ ಪೊಲೀಸ್ ಸ್ಟೇಷನ್ಗೆ ಒಂದ್ ಹುಡುಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಬಂದಾಳಲ್ಲ? ಹೌದು ಸರ್. ಆಕೆ ಕಂಪ್ಲೇಂಟ್ ತಗೋಬೇಡ. ಬೇಕಾದ್ರೆ ನೀನ ಒಂದು ಉಲ್ಟಾ ಪಲ್ಟಾ ಬರೆದು ಆಕೆ ಸಿಗ್ನೇಚರ್ ಮಾಡಿಸಿಕೊಂಡು ಕೈ ಬಿಟ್ಬಿಡು. ಆಯ್ತು ಸರ್. ಆಯ್ತಾ, ಕೊಡು. ಅಯ್ಯೋ, ಚೇಚೆ, ಐ ಆಮ್ ಸಾರಿ. ಕೈ ತಾಕ್ ಬಿದ್ದೋಯ್ತು. ನೀ ಕೂತ್ಕೊಳ್ಳಮ್ಮ, ನಾನೇ ಬರೀತೀನಿ. ಜಸ್ಟ್ ನೀನ್ ಸೈನ್ ಹಾಕ್ಬಿಟ್ರೆ ಸಾಕು. ಬಾಮ ಈ ಕಡೆ, ಇಲ್ಲಿ ಸೈನ್ ಹಾಕು. ಏನ್ ಸರ್ ಅನ್ಯಾಯ ಇದು? ಅವರೇ ಕೊಲೆ ಮಾಡಿದ್ರು ಅಂತ ನಾನ್ ಹೇಳಿದ್ರೆ ಸ್ಟವ್ ಸಿಡಿದು ಆಕಸ್ಮಿಕ ಮರಣ ಅಂತ ನೀವು ಬರ್ದಿದ್ದೀರಲ್ಲ. ಇವೆಲ್ಲ ಜಸ್ಟ್ ಫಾರ್ಮಾಲಿಟೀಸ್ ಅಷ್ಟೇ. ಕೊಲೆ ಅನ್ನೋ ಪದ ಬಂದ್ರೆ ನಾಳೆ ನಿನಗೆ ಆಪತ್ತು. ಅವ್ರನ್ನ ಅರೆಸ್ಟ್ ಮಾಡಿದ ಕೂಡಲೇ ನಿನ್ನ ಎದುರಿಗೆ ಹರಿದಾಕ್ಬಿಡ್ತೀನಿ. ಡ್ಯಾಮ್ ಇಟ್, ಅವ್ರಿಗೆ ಹ್ಯಾಕ್ ಶಿಕ್ಷೆ ಕೊಡಿಸ್ಬೇಕು ಅಂತ ನಂಗೂ ಗೊತ್ತು. ನಾನು ಜಡ್ಜ್ ಜಗನ್ನಾಥ್ ಅವ್ರ ಮಗಳು ಮಿಸ್ಟರ್ ಇನ್ಸ್ಪೆಕ್ಟರ್. ನೀವು ಆ ದ್ರೋಹಿಗಳ ಸಪೋರ್ಟರ್ ಅಂತ ನನಗೀಗ ಗೊತ್ತಾಯ್ತು. ಕರ್ತವ್ಯ ದ್ರೋಹ ಮಾಡಕ್ಕೆ ನಿಮಗ್ ನಾಚಿಕೆ ಆಗಲ್ಲ? ಛೀ! ಸಂಗ್ರಾಮಿಯ ಸರ್, ಆ ಹುಡುಗಿ ಸೈನ್ ಹಾಕ್ದೆ ಹೊರಟೋಗ್ಬಿಟ್ಲು ಸರ್. ನೀ ಅಂತವನಲ್ಲೇ ಒಂದು ಜುಜುಬಿ ಹುಡುಗಿ ಕಡೆಯಿಂದ ಸೈನ್ ಮಾಡಿಸ್ಕೊಳಕ್ ಆಗ್ಲಿಲ್ಲ. ಆಕೆ ಜಡ್ಜ್ ಜಗನ್ನಾಥ್ ಮಗಳು ಅಂತ ಹೇಳಿದ್ದಕ್ಕೆ ನಾನು ಸ್ವಲ್ಪ ಹೆದರಿದೆ ಸರ್. ನಿಮ್ಮಂತ ಡರಪೋಕ್ ಮಂದಿ ಇದ್ದದ್ದಕ್ಕ ಡಿಪಾರ್ಟ್ಮೆಂಟ್ ಗಬ್ಬಾಗಿ ಹೊಲಸ ನಾರಾಕ್ ಹತ್ತೈತಿ. ನಿನ್ನ ನಂಬಿದ್ದಕ್ಕೆ ನಾನು ಸ್ಟವ್ ಸಿಡಿದು ಆಕಸ್ಮಿಕ ಮರಣ. ಗೀತಾ ಅತ್ತೆ ಸೀಮೆಣ್ಣೆ ಸುರಿದಿದ್ದನ್ನ, ಶ್ರೀಧರ್ ಬೆಂಕಿ ಹಚ್ಚಿದ್ದನ್ನ ನಾ ಕಣ್ಣಾರೆ ನೋಡಿದ್ದೀನಿ. ಅದು ಅಲ್ದೆ ಆ ಸಂಗ್ರಾಮ ಶ್ರೀನಿವಾಸಯ್ಯ ಮಾತಾಡ್ಕೊಂಡಿದ್ದನ್ನ ಗೀತಾ ಬುದ್ಧಿವಂತಿಕೆಯಿಂದ ಕ್ಯಾಸೆಟ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡು ನನಗೆ ಕೊಟ್ಟಿದ್ದಾಳೆ. ಗೀತಾ, ನನ್ ತಂಗಿನ ಜೀವಂತವಾಗಿ ಸುಟ್ಟವ್ರನ್ನ ಸುಮ್ನೆ ಬಿಡಲ್ಲ, ಸುಮ್ನೆ ಬಿಡಲ್ಲ. ಬಾಯರೇ ಹ್ಯಾಂಗದ ಮನಿ? ಚಲೋ ಅದೇನ? ಪರವಾಗಿಲ್ಲ ಅಂತೀರೇನ? ಮತ್ತಿನೇನ್ರಿ, ಇದು 60/40 ಸೈಟು. ಹಾ. ಕಾರ್ ಪಾರ್ಕಿಂಗ್ ಕೂಡ ಇಲ್ಲ. ಹಾ. ಇಲ್ಲಿ ನೋಡ್ರಿ, ಹಾ. ಪ್ಯಾಲೇಸ್ ಆರ್ಚರ್ಡ್ ಅಲ್ಲಿ ಹಾ. 200/300 ಓಹೋ. ಒಂದು ಒಳ್ಳೆ ಸೈಟ್ ತಗೊಂಡು ಒಳ್ಳೆ ಆರ್ಕಿಟೆಕ್ಟ್ ನ ಕರೆಸಿ ಹಾ, ಹಾ. ಈ ಬೆಂಗಳೂರಿನಲ್ಲೇ ಯಾವ ಸಿನಿಮಾ ಸ್ಟಾರು ಅಂತ ಮನೆ ಕಟ್ಟಿರ್ಬಾರ್ದು, ಹಾ. ಅಂತ ಮನೆ ಕಟ್ಟಿಸ್ಬೇಕ್ರಿ. ಹಾ, ಕಟ್ಟೋಣ ಕಟ್ಟೋಣ. ಡೌನ್ ಫ್ಲೋರ್ ನಲ್ಲಿ ನಮ್ಮ ಅಮ್ಮನಿ ಎಕ್ಸರ್ಸೈಸ್ ಮಾಡೋಕೆ, ಹಂಗಂದ್ರೆ ಯೋಗ ರೀ. ಓ, ಮಾಡಕ್ಕೆ ಮಾಡಕ್ಕೆ ಬೇಕು ಬಿಡ್ರಿ, ಬೇಕು ಬಿಡ್ರಿ. ಫಸ್ಟ್ ಫ್ಲೋರ್ ನಲ್ಲಿ ಹಾ. ಓನ್ಲಿ ಡೈನಿಂಗ್ ಹಾಲ್, ತಿಳಿಲಿಲ್ರಿ. ಊಟ ಮಾಡೋಕ್ರಿ. ಓ, ಉಣ್ಣಕ್ಕೆ ಉಣ್ಣಕ್ಕೆ. ಸರಿ ಸರಿ. ಸೆಕೆಂಡ್ ಫ್ಲೋರ್ ನಲ್ಲಿ ಹಾ. ಬರೀ ಬೆಡ್ರೂಮ್ಸ್, ಹಂಗಂದ್ರೇನ್ರಿ? ಮಲಗೋಕೆ ರೀ. ಓ, ಮಲಗಕ್ಕೆ ಹಾ. ಮಲಗಕ್ಕೆ ಬೇಕು ಬಿಡ್ರಿ, ಬೇಕು ಬಿಡ್ರಿ. ಟಾಪ್ ನಲ್ಲಿ ಸ್ವಿಮ್ಮಿಂಗ್ ಪೂಲ್,
ಅದೆಂತ ಪೂಲ್ ರೀ? ಅಯ್ಯೋ ಈ ಜೋಕೆ ರೀ. ಓ ಜಳಕ ಮಾಡ್ಲಿಕ್ಕೆ ಅದು ಬೇಕೇನ? ಮತ್ತೇನೇನು, ನಮ್ಮ ಅಮ್ಮಣ್ಣಿ ದಿನ ಬೆಳಗ್ಗೆ ಎದ್ದು ಅಶೋಕಕ್ ಸ್ವಿಮ್ಮಿಂಗ್ ಹೋಗ್ತಾಳೆ. ಎಷ್ಟು ಜನರ ಕಣ್ಣು ಅವಳ ಮೇಲೆ ಬೀಳುತ್ತೋ ಏನೋ. ಬೀಳ್ಬಾರ್ದು ಬೀಳ್ಬಾರ್ದು, ನನ್ನ ಕಣ್ಣೇ ಬೀಳ್ಬೇಕು. ರೀ ಸಾವ್ಕಾರ್ರೆ, ಕಣ್ಣಿಗೆ ಬೀಳ್ಬಾರ್ದು ಅಂದ್ರೆ ಹೇಗ್ರಿ? ನಮ್ಮ ಅಕ್ಕ ಕೇಳಿದ್ದೇನ್ರಿ, ಜುಜ್ಬಿ 200/300. ಅಕ್ಕ ಮುಂದೆ 10 ಎಕರೆ ಜಮೀನ್ ತಗೊಂಡಾಗ ಸೈಕ್ಲಿಂಗ್, ಜಾಗಿಂಗು, ಆರ್ಸ್ ರೈಡಿಂಗು ಎಲ್ಲ ಮಾಡ್ಕೊಂಡ್ರಾಗತ್ತೆ. ಸಾವ್ಕಾರ್ರೆ, ಸಿನಿಮಾ ಬಗ್ಗೆ ಮರ್ತೇ ಬಿಟ್ರೇನ್ರಿ ನೀವು? ಯಾಕೆ? ಅಲ್ರಿ, 3 ಜನ ಸೂಪರ್ ರೈಟರ್ಸ್ ನ 3 ಲಾಡ್ಜ್ಗಳಲ್ಲಿ ಕೂರ್ಸಿದೀನಿ. ಒಂದ್ ಕಡೆ ಕಾಮಿಡಿ ಟ್ರ್ಯಾಕ್, ಇನ್ನೊಂದ್ ಕಡೆ ಟ್ರಾಜಿಡಿ ಟ್ರ್ಯಾಕ್, ಇನ್ನೊಂದ್ ಕಡೆ ಆಕ್ಷನ್ ಟ್ರ್ಯಾಕ್. ಇದನ್ನೆಲ್ಲ ಬರಿತಾ ಕೂತಿದಾರ. ಅವ್ರಿಗೆ ಅಡ್ವಾನ್ಸ್ ಕೊಡ್ಬೇಡನ್ರಿ. ಜೂನಿಯರ್ ಆರ್ಟಿಸ್ಟ್ ಎಲ್ಲ ಅಲ್ಲಿ ಕಾತ್ಕೊಂಡ್ ಕೂತಿದಾರ್ರಿ. ಅವ್ರ ಕೈಗೆ ಸಿಗೋದಿಲ್ಲ ರೀ, ಅವ್ರಿಗೆಲ್ಲ ಅಡ್ವಾನ್ಸ್ ಕೊಡ್ಬೇಕು. ಕೊಡ್ರಿ. ಲೇ ತಮ್ಮ, ನಾನ್ ತಲಿ ತಿನ್ಬೇಡಪ್ಪ. ನಿಂಗೆ ಏಟ್ ರೊಕ್ಕ ಬೇಕು? ಸದ್ಯಕ್ಕೆ 80,000 ರೂಪಾಯಿ ಕೊಡ್ರಿ. 80,000? ನೋಡ್ತಮ್ಮ, ರೊಕ್ಕನ ಬಾವಿಯಾಗ ಹಾಕಿದ್ರು ಲೆಕ್ಕ ಮಾಡಿ ಹಾಕುತ್ತ ಹಿರಿಯರ್ ಹೇಳ್ಯಾರ. ಹಂಗ ನಾನೇನು ನಿಂಗೆ ರೊಕ್ಕ ಕೊಡ್ತೇನೆ, ಆದ್ರೆ ಲೆಕ್ಕ ಮಾತ್ರ ಹಸನ್ ಕಟ್ಟಾಗಿರ್ಬೇಕು ನೋಡಪ್ಪ. ಅಕ್ಕ, ನಮ್ ಲೆಕ್ಕ ಪಕ್ಕ ಅಲ್ವೇನಕ್ಕ? ಲಗು ನಡೀರಿ, ದೌಡ್ ದೌಡ್ ಏನಾತ್ರಿ? ಏನಾತು? ಬಂದೆ ಬಂದೆ ಬಂದೆ. ನೀವು ಎಷ್ಟು ಹೊರಗ್ ಬಂದದ್ರಿ? ಬರ್ತೀನಿ ಬರ್ತೀನಿ. ಮಾಡದ ಮಾಡದ ಚಲೋ ಅದ. ನಾನದೀನಿ. ಈಗ ಹೆಂಗದ? ಈ ಕಾಲು ನೋವು. ಈ ಕಾಲು ನಾನು ಏಟು ಬಡ್ಕೊಂಡೇರಿ. ಬಾಳ ಮಾಡ್ಬ್ಯಾಡ್ರಿ, ಬಾಳ ಮಾಡ್ಬ್ಯಾಡ್ರಿ ಅಂತ ನನ್ನ ಮಾತು ಕೇಳಿದ್ರೇನ? ಆ ಸಂಗ್ರಾಮ್ ಸಮಾಜದ್ರೋಹಿ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಅಮಾಯಕಳಾದ ಗೀತಾನ ಅಮಾನುಷವಾಗಿ ಕೊಂದಿರೋ ಆ ತಂದೆ ಮಗನ್ನ ಇಷ್ಟಕ್ಕೆ ಬಿಡ್ಬೇಡ ರೆಡಿ. ಸಾಕ್ಷಿ ಆಧಾರಗಳಿಲ್ಲ ಅನ್ನೋ ಕಾರಣಕ್ಕೆ ಅನ್ಯಾಯವಾಗಿ ಆ ವಿಜಯ್ ಮತ್ತು ಅವನ ಸ್ನೇಹಿತರಿಗೆ ಶಿಕ್ಷೆ ಕೊಟ್ಟೆ. ಮತ್ತೆ ಅದೇ ತಪ್ಪು ಮಾಡಲ್ಲ. ನಾಳೆನೆ ಪ್ರೆಸ್ನವ್ರನ್ನ ಕರೆದು ಈ ಕ್ಯಾಸೆಟ್ನ ಅವ್ರಿಗೆ ಕೇಳಿಸಿ ಅವನು ಮಾಡೋ ಅನ್ಯಾಯ ಅಕ್ರಮಗಳೆಲ್ಲ ಪತ್ರಿಕೆಯಲ್ಲಿ ಬರೋ ಹಾಗೆ ಮಾಡ್ತೀನಿ. ಅವನ ಮಗನೂ ಎಲೆಕ್ಷನ್ಗೆ ನಿಲ್ಲಬಾರ್ದು, ಹಾಗೆ ಮಾಡ್ತೀನಿ. ಏನ್ ಡ್ಯಾಡಿ, ಇಷ್ಟೊತ್ತಾದ್ರೂ ಯಾವ ಪೇಪರ್ನವರು ಬರಲಿಲ್ಲ? ಬರ್ತಾರಮ್ಮ. ನೋಡ್ರಪ್ಪ ಹುಡುಗರೇ, ಈ ಸಂಗ್ರಾಮನ ಮನೆಗೆ ಬಂದವರು ಖಾಲಿ ಕೈಯಿಂದ ಹೋದ್ರೆ ನಮ್ ಡಿಪಾಸಿಟ್ ಪೆಟ್ಟಿಗೆ ತೆಗೆದು ನೋಡ್ರಿ ನೋಡ್ರಿ. ಇವೆಲ್ಲ ನಿಮ್ಮ ಫ್ಯಾಮಿಲಿಗೆ, ಹೆಂಡ್ರಿಗೆ ಮಕ್ಕಳಿಗೆ ಸೀರೆ ವಸ್ತ್ರ ಒಡವೆ ನೀವು ಒಯ್ದಿದ್ರೆ ಮನ್ಯಾಗ ನಿಮ್ಮ ಡಿಪಾಸಿಟ್. ಇಷ್ಟೆಲ್ಲ ನಿಮಗೆ ಯಾಕೆ ಕೊಟ್ಟಪ್ಪ ಅಂದ್ರೆ ನಿಮ್ಮ ತಲೆಯಾಗ ಬುದ್ಧಿ ಐತಿ, ಕೈಯಾಗ ಶಕ್ತಿ ಐತಿ. ಬುದ್ಧಿ ಶಕ್ತಿ ಎರಡೂ ಕೂಡಿದ್ರೆ ನಾವು ಬೇಕಾದ್ ಮಾಡಬಹುದು. ರಾಮನ್ನ ರಾವಣನಾಗಿ ಮಾಡಬಹುದು, ಕೆಟ್ಟವನು ಒಳ್ಳೆಯವನಾಗಿ ಮಾಡಬಹುದು. ನೋಡ್ರು, ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಪೇಪರ್ನವರು ಆ ಜಡ್ಜ್ ಹತ್ರಕ್ಕೆ ಹೋಗದಂಗ ನೀವು ಮಾಡ್ಬೇಕು. ಕೆಲಸ ಮುಗಿಸಿಕೊಂಡು ಇದನ್ನ ಮಾಡಿದ್ದಕ್ಕ ಇನ್ನು ನಿಮ್ಗ ಕುಡಿಯಾಕ ಕಡಿಯಾಕ ಮಜಾ ಮಜಾ ಅರೇಂಜ್ಮೆಂಟ್ ಮಾಡಿರಿ. ರೆಡಿ ರೆಡಿ. ಹಲೋ, ನಾನು ಸಂಗ್ರಾಮ್. ನೀನಾ? ಹೌದ್ರಿ ಜಡ್ಜ್ ಸಾಹೇಬ್ರ, ನಿಮ್ ಕಡೆ ಎಲ್ಲಾ ಪೇಪರ್ನವರು ಬರ್ತಾರ. ಅವ್ರಿಗೆಲ್ಲ ಹೇಳಿ ನನ್ನ ಜೈಲಿಗೆ ಕಳಿಸ್ತಿರಲ್ಲ. ನೀನು ಪ್ರೆಸ್ನವ್ರು ಕೊಂಡ್ಕೋಬಹುದು, MLA, ಮಂತ್ರಿ, ಮುಖ್ಯಮಂತ್ರಿನೂ ಕೊಂಡ್ಕೋಬಹುದು, ಆದ್ರೆ ಗವರ್ನರ್ ಕೊಂಡ್ಕೊಳಕ್ಕಾಗಲ್ಲ. ನಿಮ್ಮೆಲ್ಲರ ಅನ್ಯಾಯನ ಅವ್ರಿಗೆ ತಿಳಿಸಿ ಕ್ಯಾಸೆಟ್ ಕೊಟ್ಟು ನಿಮಗೆ ಗಲ್ಲು ಶಿಕ್ಷೆ ಕೊಡಿಸ್ತೀನಿ. ನಮಸ್ಕಾರ. ಮುಖ್ಯಾಂಶಗಳು. ಬರುವ ವಿಧಾನಸಭೆ ಚುನಾವಣೆಗಾಗಿ ಸಿದ್ಧತೆಗಳು ಭರದಿಂದ ಸಾಗಿವೆ.
ಈ ತಿಂಗಳು 18ರಂದು ನಡೆಯುವ ವಿಧಾನಸಭೆ ಚುನಾವಣೆಗೆ ಮತಗಟ್ಟೆಗಳನ್ನು ತುಂಬಾ ಹತ್ತಿರದಲ್ಲಿ ನಿರ್ಮಿಸಲಾಗುವುದು. ಮತದಾರರು ನಿರ್ಭೀತರಾಗಿ ಮತ ಚಲಾಯಿಸಬೇಕೆಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ರೀ ಗುಡ್ಕಾ ಸಾಹೇಬ್ರೆ, ನಾನು ಪ್ರೊಡ್ಯೂಸರ್ ಬೆಳ್ಳುಳ್ಳಿ ಸಾವುಕಾರನಪ್ಪ. ಪೆಟ್ರೋಲ್ ಬಂಕ್ ಮಾರಿ 8 ಲಕ್ಷ ಸಿಂಗಲ್ ಪೇಮೆಂಟ್ ಕೊಟ್ಟಿನಿ. ಒಳಗೆ ಮೋಹಿನಿ ಶೂಟಿಂಗ್ ನಡೀತದೆ. ನಾನು ಹೋಗಿ ಡೇಟ್ಸ್ ಕೇಳಬೇಕು. ಡೇಟ್ಸ್ ಒಳಗೆ ಬಿಡೋ ಮಾರಾಯ. ಪ್ರೊಡ್ಯೂಸರ್ ಮಕಾನ ಇದು, ಹೋಗಯ್ಯ. ಏ ತಮ್ಮ, ನಿನ್ ತೊಪ್ಪಿಗೆ ಆಣಗು, ಈ ಭೂತ ಈ ಆಣಗು. ನಾನು ಪ್ರೊಡ್ಯೂಸರೋ ಯಪ್ಪ, ಖರೆ ಹೇಳ್ತಾ ಇದನಿ. ಹೋಗಯ್ಯ. ಸರಿ ಬಿಡ. ಲೇ ಬ್ರೋಕರ. Stupid rascal, who is broker? I am producer director Ramanand. ಓ ಮರ್ತಿದ್ದೆ, ನಾನು ಈ ಸಿನಿಮಾಕ್ಕೆ ಹೀರೋಯಿನ್ ಶ್ರೀ ಹೇಗಿದ್ದಾಳೆ? ನಿಮ್ ಬಾಯಾಗ ಮಟನ್ ನೀಡ. ಲೇ, ನೀವಿಬ್ರು ಸೇರ್ಕೊಂಡ ನಾನು ಉಣ್ಣಗ ಬೋಳಿಸ್ಬಿಟ್ಟು ಈಗ ನೀನೇ ಪ್ರೊಡ್ಯೂಸರ, ನೀನೇ ಡೈರೆಕ್ಟರ, ನೀನೇ ಹೀರೋ. ಲೇ, ನೀ ಉದ್ದಾರವಾಗ್ತೀಯಲ್ಲೇ. ನೀ ನೆಗೆದು ಬಿದ್ದು ನೆಲ್ಲಿಕಾಯಾಗ, ಚಿಗಿದು ಬಿದ್ದು ಸೀಗೆಕಾಯಾಗ, ಆಪತ್ತು ಬಂದ ಚಾಪೆ ಸುತ್ತಗಳ. ನಿನ್ ಕೈ ತೋರ್ಸು. ಟೇಕ್ 10 rupees and get out. ಡ್ರೈವರ್, ಗೇರ್ ಚೇಂಜ್. ಲೇ ಬ್ರೋಕರ, ನಿನ್ನ ಮನೆ ಹಾಳಾಗ. ಪಾಪ ನನ್ನ ಮಗನೇ, ಚಂಡಾಲ ನನ್ನ ಮಗನೇ, ತೊಟ್ಟಿ ನನ್ನ ಮಗನೇ. ಲೇ, A dynamic movie from dynamic heroine Mohini. Parari, The Escape. ಕಥೆ, ಚಿತ್ರಕಥೆ, ನಟಿ, ನಿರ್ದೇಶಕಿ ಮೋಹಿನಿ. ಹಾಯ್. ಓ ಮೋಹಿನಿ ಅವರ, ವಾಟ್ ಎ ಸರ್ಪ್ರೈಸ್. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಈಗ ತಾನೇ ನೀವು ಡೈರೆಕ್ಟ್ ಮಾಡ್ತಾರೋ ಫಿಲ್ಮ್ ಅಡ್ವರ್ಟೈಸ್ಮೆಂಟ್ ನೋಡಿದೆ. ಯಾಕೆ ಆಕ್ಟಿಂಗ್ ಬೋರ್ ಆಯ್ತಾ? ನೋ, ಜಸ್ಟ್ ಫಾರ್ ಎ ಚೇಂಜ್. ಬೈ ದ ಬೈ, ನನ್ನ ಫಿಲ್ಮ್ ಶೂಟಿಂಗ್ಗೋಸ್ಕರ ಸೆಲ್ಸ್ನ ನೋಡ್ಬೇಕಾಗಿತ್ತು. ಇದು ಪರ್ಮಿಷನ್. ಓ, ಅದಕ್ಕೇನಂತೆ. ಅದೇನ್ ದೊಡ್ಡ ಪ್ರಾಬ್ಲಮ್ ಅಲ್ಲ, ಬನ್ನಿ ನೋಡೋಣ. ಸರ್, ಇಲ್ಲಿ ಎಷ್ಟು ಜನ ಖೈದಿಗಳಿದ್ದಾರೆ? 1600 ಮೇಡಮ್. ಅಂದ್ಹಾಗೆ ಅವ್ರನ್ನೆಲ್ಲ ಬೇರೆ ಬೇರೆಯಾಗಿ ಇಟ್ಟಿದ್ದೀರಾ? ಜೀವಾವಧಿ ಶಿಕ್ಷೆ ಮತ್ತೆ ಗಲ್ಲು ಶಿಕ್ಷೆ ಆದ ಖೈದಿಗಳನ್ನ ಮಾತ್ರ ಬೇರೆ ಬೇರೆ ಸೆಲ್ನಲ್ಲಿ ಇಡ್ತೀವಿ. ಹೊಸದಾಗಿ ಬಂದ ಖೈದಿಗಳನ್ನ ಗುಂಪಾಗಿ ಒಂದೇ ಸೆಲ್ನಲ್ಲಿ ಇಡ್ತೀವಿ. ಅವ್ರಿಗೆ ಊಟ ತಿಂಡಿ ಎಲ್ಲ ಹೇಗೆ? ಖೈದಿಗಳೇ ಅಡ್ಗೆ ಮಾಡ್ಕೋತಾರೆ, ಅವರೇ ಬಡಿಸ್ತಾರೆ. ಅಂದ್ರೆ ಯು ವಿಲ್ ಬಿ ಲೀವಿಂಗ್ ದೆಮ್ ಔಟ್ಸೈಡ್? ಅದು ಅವ್ರ ನಡತೆ ನೋಡ್ಬಿಡ್ತೀವಿ. ಅದ್ರಲ್ಲೂ ಹಳೆ ಖೈದಿಗಳು ಎಲ್ಲಾ ಕೆಲಸ ಮಾಡ್ತಾರೆ. ವೀವಿಂಗ್, ಕಾರ್ಪೆಂಟ್ರಿ, ಗಾರ್ಡನಿಂಗ್ ಎಲ್ಲ ಮಾಡ್ತಾರೆ. ಹೌದು, ನಿಮ್ಗೆ ಎಂತ ಸೆಲ್ ಬೇಕು ಅಂದ್ರಿ? ನನಗೆ ಮಾಮೂಲು ಸೆಲ್ ಆದ್ರೆ ಸಾಕು. ಓ ಹೌದಾ, ಬನ್ನಿ ನೋಡಿ ಮೇಡಮ್, ಇವೆಲ್ಲ ಆರ್ಡಿನರಿ ಸೆಲ್. ಡ್ಯಾಡಿ, ಗವರ್ನರ್ ಹತ್ರ ಅಪಾಯಿಂಟ್ಮೆಂಟ್ ಸಿಕ್ಬಿಡ್ತು. ಹೌದಾ? ಹಾ, ಯಾವಾಗ? ನಾಳೆ ಬೆಳಗ್ಗೆ 10:15 ಗಂಟೆಗೆ. ಆ ಸಂಗ್ರಾಮ್ ವಿಷಯ ಬಯಲು ಮಾಡಿ ನಿರಪರಾಧಿ ಹುಡುಗರನ್ನ ಬಿಡಿಸ್ಬೇಕು. ಥ್ಯಾಂಕ್ ಗಾಡ್. ಸರ್, ಡೈರೆಕ್ಟರ್ ಮೋಹಿನಿ ಅವರೇ ಈ ಚಿತ್ರದ ಹೀರೋಯಿನ್. ಹೀರೋಗಳು ಸೆಲ್ ಅಲ್ಲಿ ಇರ್ತಾರೆ, ಇವ್ರು ಬಂದು ಶೂಟ್ ಮಾಡ್ತಾರೆ. ಬೀಗ ಒಡೆದೋಗುತ್ತೆ. ಒಡೆದೋದ ತಕ್ಷಣ ಎಲ್ಲರೂ ಪರಾರಿ ಆಗ್ತಾರೆ. ಇದು ಇವತ್ತಿನ ಸೀಕ್ವೆನ್ಸ್. ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿದೆ. ನಾಗೇಶ್, ಎಸ್ ಮೇಡಮ್. ಜೂನಿಯರ್ಸ್ನೆಲ್ಲ ಕರ್ಕೊಂಡು ಹೋಗಿ ಸಾಹೇಬ್ರು ತೋರ್ಸೋ ಸೆಲ್ಲಲ್ಲಿ ಹಾಕಿ ಲಾಕ್ ಮಾಡಿ. ಓಕೆ ಮೇಡಮ್. ಗಿರೀಶ್, ರೆಡಿ? ಮಂಜು ಅವರೇ, ರೆಡಿನಾ? ರೆಡಿ, ಶೂಟ್ ಮಾಡೋಣ. ಹಾ, ಓಕೆ, ನೈಸ್. ಜಾನಿ ಅವರೇ, ರೆಡಿನಾ? ರೆಡಿ ಮೇಡಮ್. ಓಕೆ. ಎಲ್ಲಿ ಕ್ಯಾಮ್ರಾ ತಗೊಂಬರಪ್ಪ. ದಿಸ್ ಇಸ್ ದ ಸೆಲ್ ಪ್ರೊವೈಡೆಡ್ ಫಾರ್ ಯು. ಓಕೆ ಸರ್, ತೋಳಿ. ಥ್ಯಾಂಕ್ ಯು. ಎಲ್ಲ ಒಳಗೆ ನಡೀರಪ್ಪ, ಬೇಗ ನಡೀರಿ, ಒಳಗೆ ನಡೀರಿ ಬೇಗ. ನಾಗೇಶ್, ಎಸ್ ಮೇಡಮ್. ಇದೇ ಸೆಲ್ಲ? ಹೌದು ಮೇಡಮ್, ಇದೆ. ಓಕೆ. ರೆಡಿ. ಮಂಜು ಅವರೇ, ಈ ಕಡೆ ಹೋಗಿ ನಾಗರಾಜ್ ಮಾಡ್ತೀರಾ? ಏ ಬರಲಿ ಮುನಿ, ಕ್ಯಾಮ್ರಾ ತಗೊಂಬಪ್ಪ. ಇಲ್ಲಿಂದ ಕನೆಕ್ಷನ್ ಕೊಡು. ತಗೊಂಬರ. ಶೂಟ್ ಮಾಡಿದ ತಕ್ಷಣ ಬೀಗ ಹೊಡೆದೋಗ್ಬೇಕು. ಓಕೆ ಹೋಗು.
ಜಾನಿ ಅವರೇ ಮೇಡಮ್ ಟ್ರಾಲಿ ಲೆಫ್ಟ್ ಟು ರೈಟ್. ಓಕೆ ಮೇಡಮ್ ಈ ಕಡೆ ತೊಳಪ್ಪ ಮೇಡಮ್ ಈ ಕಡೆ ತಮ್ಮರೆ ಮೂಸಂಬಿ ಜ್ಯೂಸಾ? ಆ ಕಡೆ ಏ ಮುನೀರ್, ಕನೆಕ್ಷನ್ ರೆಡಿನಾ? ರೆಡಿ ಸರ್. ಬೇಗ ಬೇಗ. ಅಲ್ಲಿ ಏ ಕರಿಯ, ಒಂದ್ ಗ್ಲಾಸ್ ನೀರ್ ತಗೊಂಬರ. ಏ ಮುನೀರ್, ಏನೇ ಆ ಫೀಲ್ಡ್ ಅಲ್ಲೇ ಇಡ್ಸ್ಕೊಂಡು ನಿಂತಿದ್ಯಲ್ಲ? ತೆಗೀರ ಬೇಗ ಬೇಗ, ಶಾರ್ಟ್ ರೆಡಿ. ಆಂಟಿ. ಮಂಜೋರಿ, ಬುಲೆಟ್ ಹಾಕಿದ್ದೀರಾ? ಈ ಚೇಸಿಗೆ ಪಾ ಕೊಡಿ. ಕ್ಯಾಮ್ರಾ ರೆಡಿನಾ? ರೆಡಿ ಮೇಡಮ್. ಲಿಟಲ್ ಫಾರ್ವರ್ಡ್. ಈಗ ಓಕೆ. ಈಗ ಸ್ವಲ್ಪ ಲೆಫ್ಟ್. ಹೋಗಿ ವಿಜಯ್, ಪೊಲೀಸರು ಬರ್ತಿದ್ದಾರೆ. ಇಲ್ಲ ಮೋಹಿನಿ, ಇನ್ನೊಬ್ಬಳನ್ನ ಬಿಟ್ಟು. ವಿಜಯ್, ನೀವು ತಪ್ಪಿಸ್ಕೊಳ್ಳಿ. ಮೋಹಿನಿ, ನಿನ್ನೊಬ್ಬಳ. ಸುಮಾ, ಬೇಗ ಬಾಮ್ಮ, ಟೈಮ್ ಆಯ್ತು. ಬಂದೆ ಡ್ಯಾಡಿ. ಕರೀದನೆ ಬಂದೀವಿ, ಕ್ಷಮಿಸ್ಬೇಕು. ಓ, ನೀವಾ? ಹೌದ್ರಿ ಜಡ್ಜ್ ಸಾಹೇಬ್ರ. ಪಾಪ ಮಳ್ಳು ಹುಡುಗಿ, ಅದಕ್ಕೇನ್ ತಿಳಿಬೇಕು. ಆದ ನೀವು ಮಾತ್ರ ಭಾರಿ ಬುದ್ಧಿವಂತರ. ಅದಕ್ಕ ನೀವು MLA, MP, ಮಿನಿಸ್ಟರು ಅಲ್ದ ಮುಖ್ಯಮಂತ್ರಿ ಸಹಿತ ನೀವು ಹೇಳಕ್ ಹೋಗಿಲ್ಲ. ಯಾಕೆ? ಅವರೆಲ್ಲ ನನ್ನ ಕಿಸಿದಾಗದಾರ ಅನ್ನೋದು ಗೊತ್ತೈತಿ. ಅದಕ್ಕೆ ನೀವು ಡೈರೆಕ್ಟ್ ಆಗಿ ರಾಜ್ಪಾಲರ್ನ ಕಾಂಟ್ಯಾಕ್ಟ್ ಮಾಡಿದ್ರಿ. ಯಾಕೆ?
ಅವ್ರನ್ನ ನಾವು ಖರೀದಿ ಮಾಡುದು ಸಾಧ್ಯ ಇಲ್ಲ ಅಂತ. ಜಡ್ಜ್ ಸಾಹೇಬ್ರ, ನೀವು ಅವ್ರ ಕಡೆ ಹೋಗುವುದು ಸಾಧ್ಯ ಐತಿ ಅಂತ ತಿಳ್ಕೊಂಡಿದ್ರ ನಮ್ಗೆಲ್ಲ ತೆಲಿಬ್ಯಾನೆ ಆಗಿದ್ದ ಆ ಸಿಡಿದೆದ್ದ ಪಾಂಡವರಿಗೆ ಇವತ್ತಿಲ್ಲ ನಾಳೆ. ಅವ್ರ ಗಲ್ಲಾಗೋಕ್ಕಿಂತ ಮುಂಚೆ ನಿಮ್ ಕೊಲೆ, ಅನ್ಯಾಯ, ಅತ್ಯಾಚಾರನ ರಾಜ್ಯಪಾಲರಿಗೆ ತಿಳಿಸಿ ಈ ಕ್ಯಾಸೆಟ್ ಕೊಟ್ಟು ನಿಮ್ಗೆಲ್ಲ ಮರಣದಂಡನೆ ಆಗೋಗ್ ಮಾಡ್ತೀನಿ. ನೀನು ಹೊರಗ್ ಹೋಗಿ ಕ್ಯಾಸೆಟ್ ಕೊಟ್ಟು ಹಿಡ್ಕೊಡ್ಲಿ ಆಕಿನ. ನಿಮ್ ಈ ಕೌರವರ ಕುತಂತ್ರ ಬುದ್ಧಿ ಗೊತ್ತಿದ್ದೆ ಆ ಕ್ಯಾಸೆಟ್ ನ 1000 ಪ್ರತಿಗಳು ಮಾಡಿಸಿದ್ದೀನಿ. ಅದೆಲ್ಲಿಟ್ಟಿದ್ದೀನಿ ಅಂತ ನನಗೊಬ್ಬನಿಗೆ ಗೊತ್ತು. ಹಿಂಗೇನು? ನಿಮ್ ಬಾಯ್ ಬಿಡಿಸೋದು ಯಾವ್ದದ್ ಮಾತ್ರಿ ಸಾಹೇಬ್ರ? ಲೇತಮ್ಮ, ನಿನ್ ಹೆಣ್ ಸತ್ತಾಳಲ್ಲ, ಆ ದುಶ್ಯಾಸನ ದ್ರೌಪದಿ ಸೀರಿ ಅಷ್ಟ ಬಿಚ್ಚಿದ್ದಂತ. ನೀ ಇವ್ರಪ್ರದರಿ ಎಲ್ಲ ಬಿಚ್ಚಿ ಬಿಡೋ ಮಗಳಾರ ಮುಚ್ಚ್ರಲೆ. ಲೇ, ಯಾರು ಹೋಗಿ ಅವ್ರ ಕ್ಯಾಸೆಟ್ ಎಲ್ಲೆಲ್ಲಿ ಮುಚ್ಚಿಟ್ಟಾರ ಹುಡುಗಿ ತೆಗಿರಲೆ. ಹಿಡಿರಲೆ. ನೋಡು ನಡಿಲೆ. ಬನ್ನಿ ಸರ್. ನಿಮ್ಮ ಕಣ್ಣು ಮುಂದೆನೆ ನಿಮ್ಮ ಮಗಳ ಶೀಲಹರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟಿ ಕೌರವನ್ನ ತುಂಡು ತುಂಡ ಕತ್ತರಿಸಿ ತಗೊಳ್ಳಿ. ಇಲ್ಲ ವಿಜಯ್, ಇವ್ರನ್ನ ಇಲ್ಲಿ ಸಾಯಿಸಿದ್ರೆ ಯಾರಿಗೂ ಗೊತ್ತಾಗಲ್ಲ. ಜನಗಳ ಮುಂದೆ ಎಳ್ಕೊಂಡು ಹೋಗಿ ಜನಗಳು ಕೊಡೋ ತೀರ್ಪಿನ ಪ್ರಕಾರ ಇವ್ರನ್ನ ಸಾಯಿಸಿ ಇವ್ರ ವಂಶನ ನಿರ್ವಂಶ ಮಾಡಬೇಕು. ಇವರು ಕೊಡೋ ಶಿಕ್ಷೆ ನೋಡಿ
ಇನ್ನು ಮುಂದೆ ಯಾರು ಮರ್ತು ಸಹ ಇಂಥ ಕೆಲಸ ಮಾಡಬಾರ್ದು. ಕರ್ಕೊಂಡೋಗಿ. ಜನತೆಯೇ ಜನಾರ್ದನ. ಅವ್ರು ಹೇಳ್ದಂತೆ ಶಿಕ್ಷೆ ಕೊಡಬಹುದು, ಆದ್ರೆ ಅದು ಕೊನೆ ಅಲ್ಲ. ಆ ಕಾಲದಲ್ಲಿ ರಾವಣನ ಸಂಹಾರವಾಯಿತು, ಕೌರವರ ಸಂಹಾರವಾಯಿತು. ಈ ಕಲಿಯುಗದಲ್ಲಿ ಕೌರವರು 101 ಜನ ಮಾತ್ರ ಅಲ್ಲ, ಲಕ್ಷಗಟ್ಲೆ, ಕೋಟಿಗಟ್ಲೆ ಇದ್ದಾರೆ. ಅವರನ್ನೆಲ್ಲ ಸಂಹಾರ ಮಾಡ್ತಾ ಹೋದ್ರೆ ಮತ್ತೆ ಮತ್ತೆ ಹುಟ್ಟಾನೇ ಇರ್ತಾರೆ. ಅದಕ್ಕೆ ದೇವಸ್ಥಾನಗಳ ಬದಲು ಬೀದಿ ಬೀದಿಗೆ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಜೈಲುಗಳನ್ನು ಕಟ್ಟಬೇಕಾಗತ್ತೆ. ತಪ್ಪು ಮಾಡಿ ಶಿಕ್ಷೆ ಅನುಭವಿಸೋದು ಒಳ್ಳೇದಾ, ಇಲ್ಲ ತಪ್ಪು ಮಾಡದೆ ಬಾಳಿ ಬದುಕೋದು ಒಳ್ಳೇದಾ? ಕಳ್ಳನಾಗಿ ಬದುಕಬೇಕಾ, ಲಂಚ್ಕೋರನಾಗಿ ಬದುಕಬೇಕಾ, ಭ್ರಷ್ಟ ರಾಜಕಾರಣಿಯಾಗಿ ಬದುಕಬೇಕಾ, ದುಷ್ಟ ಪೊಲೀಸ್ ಅಧಿಕಾರಿಯಾಗಿ ಬದುಕಬೇಕಾ, ಕೆಟ್ಟ ನಾಗರಿಕನಾಗಿ ಬದುಕಬೇಕಾ?